ಹಾಸನ ಬೇಲೂರು ಚಿಕ್ಕಮಗಳೂರು ರೈಲ್ವೆ ಮಾರ್ಗ ತಂದ್ರೆ 541 ಎಕರೆಗೆ ಎಷ್ಟು ವರ್ಷ ಬೇಕು ಮಾಡೋಕ್ಕೆ? 8 ವರ್ಷ ಬೇಕು. ಬರೀ 5 ಎಕರೆ ಮಾಡಿರೋದು ಅಷ್ಟೇ. 5 ಎಕರೆ 1 ಗುಂಟೆ ಮಾಡ್ಯಾರೆ. ಅವರು ಜೋನ್ ಮಾಡಿ ಕೊಡ್ದವ್ರೆ ಇದಾಗುತ್ತೆ ಅಂತ ಅವರು. ಆಯ್ತಾ? ಅಲ್ಲಿಂದ ಬಂದ್ರೆ ಇದು ನಿಮ್ಮ ಹಾಸನ ಬೇಲೂರು ರಸ್ತೆ ಏನೈತೆ, ಹಾಸನ ಬೇಲೂರು 4 ಲೈನ್ ರಸ್ತೆಯ ಲ್ಯಾಂಡ್ ಅಕ್ವಿಷನ್ ದುಡ್ಡು ಅವ್ರು ಕೊಡ್ತಾವ್ರೆ ಕೇಂದ್ರ ಸರ್ಕಾರ. ಎಷ್ಟು ವರ್ಷ ಆಯ್ತು? ಅದು 8 ವರ್ಷ ಆಯ್ತಪ್ಪ. ಯಾವ ರೀತಿ ಜಿಲ್ಲೆ ಇದಾಗ್ತಾ ಇದೆ ಅನ್ನೋದು ನನಗೇನಿಲ್ಲ, ಜಿಲ್ಲಾಧಿಕಾರಿಗಳನ್ನ ಕೂತ್ಕೊಂಡು ನಿಮ್ಮ ಕಚೇರಿ ಮುಂದಿರೋಂಥ ಫಸ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದೇಳಿಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂರಿಸ್ಕೊಳ್ಳೋದು, ಬೆಳಿಗ್ಗಿಂದ ಸಾಯಂಕಾಲದವರೆಗೆ ನಾನು ಇದನ್ನು CS ಅವ್ರಿಗೆ ಬರೀತೀನಿ. ನಾನು CS ಅವ್ರಿಗೆ ಇದು ಮಾಡಿದ್ರೆ ಎಲ್ಲ ಕಡ್ತಗಳು CS ಹೇಳ್ತೀನಿ, ಅವ್ರ ಆಫೀಸ್ ಮುಂದೆ ಕಳಿಸ್ತೇನೆ. ಜಿಲ್ಲಾಧಿಕಾರಿಗಳು ಕರೆಸಿ ಎಷ್ಟು ಜನ ಬೇಕು? ರೈತರನ್ನ ಯಾಕೆ ಸುತ್ತಿಸ್ತೇನೆ? ರೈತರನ್ನ ಯಾಕೆ ಸುತ್ತಕ್ಕೆ ಹೋಗ್ತೀರಿ ಬೆಳಗಿನ ಸಾಯಂಕಾಲದವರೆಗೆ? ಆಮೇಲೆ ಲ್ಯಾಂಡ್ ಅಕ್ವಿಷನಲ್ಲಿ ಆ ದುಡ್ಡು ಆ ರೈತರ ಹತ್ರ ಇವತ್ತು ಕೆಲವು ಮುಳುಗಡೆ ಐತೆ, ಅವ್ರ ಹತ್ರ ಸೈಟ್ ತಗೊಳಕ್ಕಾಯ್ತಾ ಇಲ್ಲ. ಅಲ್ಲಮ್ಮ ಇವ್ರು ಹೇಳಕ್ ಹೋದ್ರೆ ನನಗೆ ಟೈಮ್ ಇಲ್ಲ ಸರ್, ಈಗ ಹೇಳಿದ್ರು ನಿಮ್ಮ ಎದುರುಗಡೆನೆ. ಆಮೇಲೆ ಫಾರೆಸ್ಟ್ ಇಲಾಖೆ ಸುಮಾರು 30 ವರ್ಷ ಐತೆ, ಅವ್ರು ಗ್ರ್ಯಾಂಟ್ ಆಗಿ 30 ವರ್ಷ ಇದ್ರು ಫಾರೆಸ್ಟ್ ಇಲಾಖೆಯವರು ನಮಗೆ ಈಗ ಬರ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಿ? ಏನ್ ಮೇಡಮ್ ಅವ್ರೆ ಹೇಳಿ ನೀವೇ. ನಾನು ಮೇಡಮ್ ಅವ್ರಿಗೆ ಹೇಳೋದಷ್ಟೇ. ಮೇಡಮ್ ಅವ್ರು ಹಿಂದಿದ್ದಾಗ ಏನಾಗಿತ್ತು ಆ ತಪ್ಪು ಅವೆಲ್ಲ ಹೇಳಕ್ಕೋಲ್ಲ. ಏನಾದ್ರು ಸರಿಯಾಗಿ ಕೆಲಸ ಮಾಡ್ತವ್ರೆ ಮೇಡಮ್ ಅವ್ರದ್ದು ಚರಿತ್ರೆ ಏನೈತೆ ಬಿತ್ತಿನ ಮೇಲೆ ನಾನು ಮೇಡಮ್ ಅವ್ರನ್ನ ಗೌರವಯುತವಾಗಿರ್ಬೇಕು. ಪಾಪ ಹೆಣ್ಮಗು ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಹೇಳ್ತೀನಿ. ಅದ್ರ ಮೇಲೆ ಇಲ್ಲ ರೇವಣ್ಣರೇ ನಾವ್ ಹಿಂಗೆ ಇಲ್ಲಿ ಹೇಳಿದ ಮಾತು ಯಾರೋ ಹೇಳಿದ ಮಾತು ಕೇಳ್ಬೇಕು, ಕೆಲವು ಇವ್ರ ಮಾತು ಕೇಳ್ಕೊಂಡು ನಾನು ನೋಡಮ್ಮ ಯಾರು ಉಳ್ಸಕ್ ಬರಲ್ಲ. ಕಾನೂನು ಬಿಟ್ಟು ರೇವಣ್ಣ ಹೇಳಕೊಂಡು ನೀನು ಉಳ್ಸಕ್ಕಾಗಲ್ಲ. ಕಾನೂನು ಬಿಟ್ಟು ನೀವು ಯಾವ ಕಾರಣದಿಂದ ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಇಲ್ಲ ಸರ್ ನನಗೆ ಶಕ್ತಿ ಐತೆ ಸರ್, ತಡ್ಕೊಳ್ಳೋ ಶಕ್ತಿ ಐತೆ ಅಂದ್ರೆ ಮಾಡ್ಕೊಳ್ಳಿ. ನಾನು ಇಷ್ಟೇ ನಿಮ್ಮನ್ನ DCR ಫಸ್ಟು ನಿಮ್ಮ ಇಲಾಖೆ ಸರಿಪಡಿಸ್ಕೊಳ್ಳಿ, ಆಮೇಲೆ ಬೇರೆ ಇಲಾಖೆಗೆ ಹೋಗಿ. ಆ ಕೆಲವು ಅಧಿಕಾರಿ ನಾವೇನಾದ್ರು ಹೋದ್ರೆ ಹೊರಗಡೆ ಯಾಕೆ ಬಂದಿದ್ದೇವೆ? ನಾನು ಇಂಥ ಎಷ್ಟು ಜನ DC ನೋಡಿದ್ದೀನಿ. ನಾನು 30 ವರ್ಷ ಶಾಸಕರಾಗಿದ್ದೀನಿ. ಏನು ತಿಳ್ಕೊಂಡವ್ರೆ? ಏನು MLAಗಳು ಅಂದ್ರೆ ಗುಲಾಮರು ಅಂತ ತಿಳ್ಕೊಂಡವ್ರೆ? ಅದನ್ನು ಬಿಟ್ಬಿಡ್ಬೇಕು. ನನಗೆ ಗೊತ್ತಿದೆ, ನಾನು ಇನ್ನೂ ತಡೆದಿದ್ದೇನೆ, 1 ವರ್ಷದಿಂದ ನೋಡ್ತಾ ಇದ್ದೇನೆ. ಏನು ಯಾರ ಮನೆ ದುಡ್ಡು 2 ತಿಂಗಳು ಕಚೇರಿಗಳನ್ನೆಲ್ಲ ಬಾಗಿಲು ಹಾಕೊಂಡ್ಬಿಟ್ಟು ಸರ್ಕಾರಿ ಫಂಕ್ಷನ್ ಮಾಡ್ತೀನಿ. ನಾನು ಈ ಕಾಲ ಕೇರ್ ಮಾಡಲ್ಲ. ನೀವೇನು ರೈತರನ್ನ ಎಷ್ಟು ಜನ ಹೊಡಿತೀರಿ?